ವೀಕ್ಷಕರೇ, ಇವತ್ತು ನಾನು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇವತ್ತು ನೇಂದ್ರ ಬಾಳೆಹಣ್ಣಿನ ಹೋಳಿ ಮಾಡ್ತಾ ಇದ್ದೇನೆ. ಮೊದಲು ಇದಕ್ಕೆ ಅಕ್ಕಿ ಹಿಟ್ಟು ಬೇಕಾಗ್ತದೆ. ಇದು ನಾನು ಅಕ್ಕಿ ಒಂದು ಸ್ವಲ್ಪ ಅರ್ಧ ಗಂಟೆ ನೀರಲ್ಲಿ ಹಾಕಿ ನೆನೆ ಇಟ್ಟು ಇದನ್ನು ಮಿಕ್ಸಿಯಲ್ಲಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಮೈದಾ ಅಂದರೆ 200 ಗ್ರಾಂ ಮೈದಾ ತಗೊಂಡಿದ್ದೇನೆ. ಇದಕ್ಕೆ ಈ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ ಈ ಥರ ಮಿಕ್ಸ್ ಮಾಡಿಕೊಂಡಿರಬೇಕು. ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸಬೇಕು. ನಂತರ ಸ್ವಲ್ಪ ಜೀರಿಗೆ ಮತ್ತು ಕಲರಿಗೆ ಬೇಕಾಗಿ ಸ್ವಲ್ಪ ಅರಿಶಿನ ಹಾಕಬೇಕು. ಈಗ ಇದನ್ನು ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೀರು ನೋಡಿಕೊಂಡು ಬೇಕಾದಾಗ ಸೇರಿಸಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಹದ ಬಂದಿದೆ ಹಿಟ್ಟು. ಈ ಥರ ಇಷ್ಟು ದಪ್ಪ ಇರಬೇಕು, ಸ್ವಲ್ಪ ದಪ್ಪವೇ ಬೇಕಾಗ್ತದೆ. ನಂತರ ಇದನ್ನು ಒಂದು ಅರ್ಧ ಗಂಟೆಯಿಂದ 1 ಗಂಟೆವರೆಗೆ ಮುಚ್ಚಳ ಹಾಕಿ ಇಡಿ. ಇದಕ್ಕೆ ಈಗ ನಾನು 1 ಗಂಟೆ ಆಗಿದೆ ಇಟ್ಟು. ಇನ್ನು ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆ ಹಾಕಿ ಕಾಯನ್ನು ಇಟ್ಟಿದ್ದೇನೆ. ಈಗ ಇದು ನೇಂದ್ರ ಬಾಳೆಹಣ್ಣು. ಇದನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಳುವ. ಈ ಥರ ಕಟ್ ಮಾಡಿಕೊಳ್ತಾ ಇದ್ದೇನೆ. ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ. ನೋಡಿ, ಈಗ ಇದು ಎಲ್ಲ ಕಟ್ ಮಾಡಿ ಆಗಿದೆ. ಇನ್ನು ಇದನ್ನು ಈ ಹಿಟ್ಟಲ್ಲಿ ಅದ್ದಿ ಎಣ್ಣೆ ಕಾದಿದೆ ಅದರಲ್ಲಿ ಬಿಡುವ. ಒಂದೊಂದೇ ತುಂಡು ಬಾಳೆಹಣ್ಣನ್ನು ಹೀಗೆ ಕಾಯುವ ಎಣ್ಣೆಗೆ ಇಡಬೇಕು. ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಅದ್ದಿ ಒಂದೊಂದೇ ಪೀಸು ಹಾಕಿ ಈಗ ನಿಧಾನ ಉರಿಯಲ್ಲಿ ಕಾಯಿಸಬೇಕು. ಈಗ ಕೆಂಪಗಾಗಿದೆ. ಈಗ ಎಷ್ಟು ಬೆಂದರೆ ಸಾಕು. ಇದನ್ನೀಗ ತೆಗಿತಾ ಇದ್ದೇನೆ ನಾನು. ಇದು ಸಂಜೆಯ ಟೀ ಕುಡಿಯುವಾಗ ಟೀ ಜೊತೆಗೆ ತುಂಬ ಚೆನ್ನಾಗಿರ್ತದೆ. ಒಮ್ಮೆಲೆ ತುಂಬ ಜಾಸ್ತಿ ಹಾಕಿದರೆ ತುಂಬ ಎಣ್ಣೆ ಬೇಕಾಗ್ತದೆ. ಮತ್ತು ನಾನು ಸಣ್ಣ ಪಾತ್ರೆ ಇಟ್ಟದ್ದು, ಹಾಗೆ ಸ್ವಲ್ಪ ಸ್ವಲ್ಪವೇ ಹಾಕಿ ಕಾಯಿಸ್ತಾ ಇದ್ದೇನೆ. ಈಗ ಎಲ್ಲ ಕಾದು ರೆಡಿಯಾಗಿದೆ. ಈಗ ನೇಂದ್ರ ಬಾಳೆಹಣ್ಣಿನ ಪೋಡಿ ಸವಿಯಲು ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿದೆ.